ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ರಕ್ಷಿತಾ ಕರ್ಕೇರ. ಇವತ್ತು ನಾವು ಒಂದು ಸಾಮಾನ್ಯವಾಗಿ ಶುರುವಾದಂಥ ಒಂದು ವೇತನ ಹೆಚ್ಚಳಕ್ಕೆ ಶುರುವಾದಂಥ ಒಂದು ಪ್ರತಿಭಟನೆ ಉಗ್ರ ಸ್ವರೂಪ ಪಡೆದುಕೊಂಡು ಹಿಂಸಾಚಾರಕ್ಕೆ ತಿರುಗಿದಂಥ ಒಂದು ಘಟನೆಯ ಬಗ್ಗೆ ಮಾತನಾಡ್ತಿದ್ದೀವಿ. ಹೌದು, ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ವೇತನ ಹೆಚ್ಚಳಕ್ಕಾಗಿ ಶುರು ಮಾಡಿದಂಥ ಒಂದು ಪ್ರತಿಭಟನೆ, ಸಣ್ಣ ಸ್ವರೂಪದ ಒಂದು ಪ್ರತಿಭಟನೆ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಈ ಪ್ರತಿಭಟನೆಗೆ ಕಾರಣ ಏನು? ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆ ಸದ್ದು ಮಾಡ್ಲಿಕ್ಕೆ ಕಾರಣ ಏನು? ಅಥವಾ ಈ ಪ್ರತಿಭಟನೆ ಹಿಂದೆ ಯಾವುದಾದ್ರೂ ಸಂಚು ಇದೆಯಾ? ಹಿಂಸಾ ಸ್ವರೂಪ ಪಡೆದುಕೊಳ್ಳಿಕ್ಕೆ ಯಾವುದಾದ್ರೂ ಕುಮ್ಮಕ್ಕು ಇದೆಯಾ? ಈ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ವೀಕ್ಷಕರೇ, ನೋಯ್ಡಾದಲ್ಲಿ ಕಳೆದ ಕೆಲವು ದಿನಗಳಿಂದ ಗಾರ್ಮೆಂಟ್ಸ್ ಕಾರ್ಮಿಕರು ಒಂದು ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ಸೋಮವಾರದಿಂದ ಅಂದರೆ ಎರಡು ದಿನಗಳ ಹಿಂದೆ ಈ ಪ್ರತಿಭಟನೆ ಹಿಂಸಾ ಸ್ವರೂಪ ಪಡೆದುಕೊಳ್ಳುತ್ತೆ. ಎಲ್ಲಿವರೆಗೆ ಅಂದರೆ ಪೊಲೀಸ್ ಜೀಪ್ಗಳನ್ನು ಸುಟ್ಟಾಕೋದು, ಗಾರ್ಮೆಂಟ್ಸ್ ಕಾರ್ಖಾನೆಗಳಿಗೆ ಪ್ರತಿಭಟನಾಕಾರರು ನುಗ್ಗಿ ಗೇಟ್ಗಳನ್ನು ಒಡೆದು ಅಲ್ಲಿರೋರ ಮೇಲೆ ಕಲ್ಲು ತೂರಾಟ ನಡೆಸೋದು, ಈ ಮಟ್ಟಕ್ಕೆ ಹೋಗುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ವೇತನ ತಾರತಮ್ಯ. ನೋಯ್ಡಾದ ಪಕ್ಕದ ರಾಜ್ಯವಾಗಿರುವಂತಹ ಹರಿಯಾಣದಲ್ಲಿ ಇತ್ತೀಚೆಗಷ್ಟೇ ಗಾರ್ಮೆಂಟ್ಸ್ ಕಾರ್ಮಿಕರ ವೇತನವನ್ನು ಹೆಚ್ಚಳ ಮಾಡಿದ್ರು. ಅಂದರೆ ಅವರ ಬೇಸಿಕ್ ಸ್ಯಾಲ್ರಿಯನ್ನು 19,000ದಿಂದ 20,000ದವರೆಗೆ ಹೆಚ್ಚಳ ಮಾಡಿದ್ರು. ಆದರೆ ಅದೇ ಕೆಲಸ ಮಾಡುವಂಥ ನೋಯ್ಡಾದಲ್ಲಿ ಇಲ್ಲಿನ ಕಾರ್ಮಿಕರಿಗೆ ಬರೀ 13ರಿಂದ 15,000ದಷ್ಟು ಮಾತ್ರ ಸ್ಯಾಲ್ರಿ ಇತ್ತು. ಈ ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನೋದೇ ಈ ಪ್ರತಿಭಟನೆಗೆ ಮೂಲ ಕಾರಣವಾಗಿತ್ತು. ಪ್ರತಿಭಟನಾಕಾರರು ಈ ವೇತನವನ್ನು ಹೆಚ್ಚಳ ಮಾಡಿಕೊಡಿ, ನಮಗೆ ಅಲ್ಲಿ ಹರಿಯಾಣದಲ್ಲಿ ಎಷ್ಟು ಸ್ಯಾಲ್ರಿ ಹೆಚ್ಚಳ ಮಾಡಿದ್ರೋ ಅಷ್ಟೇ ಸ್ಯಾಲ್ರಿನ ನಮಗೂ ಹೆಚ್ಚಳ ಮಾಡಿ, ಬೇಸಿಕ್ ಸ್ಯಾಲ್ರಿನ ಅಷ್ಟು ಹೆಚ್ಚಳ ಮಾಡಿ ಅಂತ ಕೇಳಿದ್ರು. ಆದರೆ ಈ ಪ್ರತಿಭಟನೆ ಶಾಂತವಾಗಿ ನಡೀತಾ ಇತ್ತು. ಬರ್ತಾ 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 ಅಂದರೆ ಒಂದು 2 ದಿನಗಳ ಹಿಂದೆ ಈ ಪ್ರತಿಭಟನೆ ತುಂಬಾ ಉಗ್ರ ಸ್ವರೂಪ ಪಡೆದುಕೊಂಡು ಎಲ್ಲಿವರೆಗೆ ಹಿಂಸಾಚಾರ ನಡೆಯಿತು, ಲಾಠಿ ಚಾರ್ಜ್ ನಡೆಯುತ್ತೆ. ಈ ಹಿಂಸಾಚಾರ ನೋಯ್ಡಾದ ಫೇಸ್ 2 ಮತ್ತು ಸೆಕ್ಟರ್ 60ಯಲ್ಲಿ ಭಾರೀ ಹಿಂಸಾಚಾರ ವ್ಯಾಪಕವಾಗಿ ಹಬ್ಬಲಿಕ್ಕೆ ಶುರುವಾಯಿತು. ಅಲ್ಲಿ ಎಲ್ಲಿವರೆಗೆ ಅಂತಂದರೆ ಈ ಪ್ರತಿಭಟನಾಕಾರರು ಪೊಲೀಸ್ ವ್ಯಾನ್ಗಳಿಗೆ ಬೆಂಕಿ ಹಚ್ಚಿದ್ರು, ಕಲ್ಲು ತೂರಾಟ ನಡೆಸಿದ್ರು. ಇಷ್ಟು ಉಗ್ರ ಸ್ವರೂಪದಲ್ಲಿ ಈ ಪ್ರತಿಭಟನೆ ನಡೀತಿರ್ಬೇಕಾದ್ರೆ ಪೊಲೀಸರು ಆಬ್ವಿಯಸ್ಲಿ ಅವರು ಅದನ್ನು ನಿಯಂತ್ರಣಕ್ಕೆ ತರಬೇಕಾಗಿತ್ತು. ಅವರು ಲಾಠಿ ಚಾರ್ಜ್ ನಡೆಸ್ತಾರೆ. ಇದು ಈ ಪ್ರತಿಭಟನೆಗೆ ಮತ್ತಷ್ಟು ಹೆಚ್ಚು ಮಾಡುತ್ತೆ. ಈ ಪ್ರತಿಭಟನೆಯನ್ನ ಕಾವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಇದು. ಹಾಗಿದ್ರೆ ಈ ಶಾಂತವಾಗಿ ನಡೀತಿದ್ದಂಥ ಒಂದು ಪ್ರತಿಭಟನೆ ಏಕಾಏಕಿ 2 ದಿನಗಳ ಹಿಂದೆ ಏಕಾಏಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಂಸಾ ಸ್ವರೂಪ ಪಡೆದುಕೊಳ್ಳಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಪೊಲೀಸರು ಹೇಳುವ ಪ್ರಕಾರ ಒಂದು QR ಕೋಡ್ ಮತ್ತು ವಾಟ್ಸಪ್ ಗ್ರೂಪ್ ಈ ಹಿಂಸಾಚಾರದ ತೀವ್ರತೆ ಹೆಚ್ಚಲಿಕ್ಕೆ ಅಥವಾ ಈ ಪ್ರತಿಭಟನೆಯ ತೀವ್ರತೆ ಹೆಚ್ಚಲಿಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಪೊಲೀಸರ ಪ್ರಕಾರ ನೋಯ್ಡಾದಲ್ಲಿ ಕೆಲವೊಂದು ಗ್ರೂಪ್ಗಳು, ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಆಗುತ್ತೆ, QR ಕೋಡ್ಗಳು ಸರ್ಕ್ಯುಲೇಟ್ ಆಗುತ್ತೆ. ಆ ಮೂಲಕ ಆ ಗ್ರೂಪ್ಗಳನ್ನು ಎಂಟರ್ ಆಗ್ತಾರೆ, ಪ್ರತಿಭಟನಾಕಾರರ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಆ ಗ್ರೂಪ್ಗಳಲ್ಲಿ ಈ ಪ್ರತಿಭಟನೆಗೆ ಅಥವಾ ಹಿಂಸಾಚಾರಕ್ಕೆ ಪ್ರಚೋದನೆ ಕೊಡುವಂಥ ಮೆಸೇಜ್ಗಳು ಹಬ್ಬಲಿಕ್ಕೆ ಶುರುವಾಗುತ್ತೆ. ಈ ಮೆಸೇಜ್ಗಳನ್ನು ನೋಡಿದಂಥ ಪ್ರತಿಭಟನಾಕಾರರು ಏನು ಮಾಡ್ತಾರೆ ಅಂತಂದರೆ ಇದರ ಹಿಂಸಾಚಾರಕ್ಕೆ ಮುಂದಾಗ್ತಾರೆ. ಇನ್ನೂ ಉಗ್ರ ಸ್ವರೂಪದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು, ಆಗ ಮಾತ್ರ ನಮ್ಮ ಡಿಮ್ಯಾಂಡ್ ಫುಲ್ಫಿಲ್ ಆಗ್ಲಿಕ್ಕೆ ಆಗುತ್ತೆ ಅಂತ ಅವ್ರು ಅಂದ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಉಗ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇದನ್ನು ಗಮನಿಸಿದಂಥ ಪೊಲೀಸರು ಏನು ಹೇಳ್ತಾರೆ ಅಂತಂದ್ರೆ, ಇದು ಒಂದು ಅಥವಾ ಒಬ್ಬ ಇಬ್ಬರಿಂದ ಆಗಿರುವಂಥ ಕೆಲಸ ಅಲ್ಲ. ಈ ಪ್ರಚೋದನೆ ನಡೆದಿರೋದು ಇದರ ಹಿಂದೆ ಒಂದು ಸಿಂಡಿಕೇಟ್, ಯಾವುದೋ ಒಂದು ದುಷ್ಕರ್ಮಿಗಳ ತಂಡ ಅಥವಾ ಒಂದು ಕಿಡಿಗೇಡಿಗಳ ತಂಡನೇ ಕೆಲಸ ಮಾಡ್ತಿದೆ. ಈಗ ಇಂಥ ಒಂದು ಹಿಂಸಾಚಾರವನ್ನು ಅಲ್ಲಿ ಮಾಡಿಸ್ಬೇಕು ಅಂತ ಒಂದು ಇದನ್ನ ಮೋಟಿವ್ ಇಟ್ಕೊಂಡೇ ಒಂದು ತಂಡ ಕೆಲಸ ಮಾಡ್ತಿದೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಉತ್ತರ ಪ್ರದೇಶದ ಸಚಿವರೊಬ್ಬರು ಹೇಳಿಕೆ ಕೂಡ ನೀಡಿದ್ದಾರೆ. ಇದು ಪೊಲೀಸರು ಕೂಡ ಈ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದು ತನಿಖೆ ನಡೆಸ್ತಾ ಇದ್ದಾರೆ. फिर मेरे मोबाइल में नहीं आया। ಹಿಂಸಾಚಾರವನ್ನು ತಡಿಲಿಕ್ಕೋಸ್ಕರ ಪೊಲೀಸರು ಈ ಘಟನೆಗೆ ಸಂಬಂಧಿಸಿದಂತೆ 7 FIRಗಳನ್ನು ದಾಖಲಿಸಿದ್ದು 300ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಪ್ರತಿಭಟನಾಕಾರರ ಬೇಡಿಕೆಗೆ ಮಣಿದಂತ ಅಥವಾ ಈ ಹಿಂಸಾಚಾರಕ್ಕೆ ಮಣಿದಂತ ಸರ್ಕಾರ
ಒಂದು ಪ್ರತಿಭಟನಾಕಾರರ ಬೇಡಿಕೆಯಂತೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದಿದ್ರೂ ಒಂದು ಕೇವಲ 21% ವೇತನ ಹೆಚ್ಚಳ ಮಾಡುವುದಾಗಿ ಘೋಷಿಸಿದೆ. ಅಂದರೆ ಇದೀಗ ಏನು ಟೆಂಪರರಿ ಪರಿಹಾರ, ಅಂದರೆ ಈಗ ತಾತ್ಕಾಲಿಕವಾಗಿ ಒಂದು ತಕ್ಷಣಕ್ಕೆ ಏನಾದರೂ ಒಂದು ಪರಿಹಾರ ನೀಡಬೇಕಂತ ಸರ್ಕಾರ ಮುಂದಾಗಿದ್ದು ಒಂದು 21% ವೇತನ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆ ನೀಡಿದೆ. ಆದರೆ ಇದನ್ನು ಕಾರ್ಮಿಕ ಸಂಘಟನೆಗಳು ತೀವ್ರವಾಗಿ ವಿರೋಧಿಸಿವೆ. ನಮಗೆ ಇಲ್ಲಿ ಹರಿಯಾಣದಲ್ಲಿ ಕೊಡ್ತಿರುವಷ್ಟೇ ವೇತನವನ್ನು ನಮಗೂ ಹೆಚ್ಚಳ ಮಾಡಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಹಾಗಾಗಿ ಹಿಂಸಾಚಾರವನ್ನು ಅವರು ಇನ್ನು ಮತ್ತೆ ಮುಂದುವರಿಸಿದ್ದಾರೆ, ಪ್ರತಿಭಟನೆಯನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಸರ್ಕಾರದ ಏನು ಅವ್ರಿಗೆ ಸರ್ಕಾರ ಇಟ್ಟಿರುವಂಥ ಒಂದು ಆಫರನ್ನು ಕೂಡ ಅವರು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಇಲ್ಲಿ. ಇನ್ನು ಈ ಘಟನೆಯ ನಡುವೆನೆ ರಾಜಕೀಯ ಕೆಸರೆರಚಾಟಗಳು ನಡೀತಾನೆ ಇದೆ. ಪ್ರತಿಪಕ್ಷಗಳು ಇದು ಸರ್ಕಾರದ ವೈಫಲ್ಯ, ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ವೈಫಲ್ಯ, ಕಾರ್ಮಿಕರ ಒಂದು ಸರ್ವೇ ಸಾಮಾನ್ಯವಾಗಿರುವಂಥ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಆದರೆ ಸರ್ಕಾರ ಮಾತ್ರ ಇದೊಂದು ವ್ಯವಸ್ಥಿತ ಸಂಚು, ಇಂಥ ಒಂದು ಘಟನೆ, ಇದು ಸಾಮಾನ್ಯವಾಗಿದ್ದ ಒಂದು ಪ್ರತಿಭಟನೆಯನ್ನು ಉಗ್ರ ಸ್ವರೂಪ ಅಥವಾ ಹಿಂಸಾಚಾರಕ್ಕೆ ತಿರುವು ಪಡ್ಕೊಳ್ಳೇಬೇಕು, ಅದನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ತಂಡ ಅಥವಾ ಒಂದು ಗುಂಪು ಕೆಲಸ ಮಾಡ್ತಿದೆ ಅನ್ನೋದು ಈ ಸರ್ಕಾರದ ವಾದ. ಇನ್ನು ಈ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೀತಿರುವಂಥ ಪ್ರತಿಭಟನೆ 2016ರಲ್ಲಿ ಬೆಂಗಳೂರಲ್ಲಿ ನಡೆದಂಥ ಒಂದು ಘಟನೆಯನ್ನು ಕೂಡ ನೆನಪಿಸುತ್ತೆ. ಅಂದರೆ ಇಲ್ಲಿ ಕೂಡ ಗಾರ್ಮೆಂಟ್ಸ್ ಕಾರ್ಮಿಕರು ಒಂದು ಉಗ್ರವಾದ ಪ್ರತಿಭಟನೆ ನಡೆಸಿ ಹಿಂಸಾಚಾರದ ಮಟ್ಟಕ್ಕೆ ಏರಿ ಆ ಪ್ರತಿಭಟನೆ ಅಲ್ಲಿ. ಅವಾಗ ಏನಾಗಿತ್ತು ಅಂದ್ರೆ ಮೋದಿ ಗವರ್ಮೆಂಟ್ ಅಥವಾ ಮೋದಿ ಸರ್ಕಾರ 2016ರಲ್ಲಿ PF ಹಿಂಪಡೆಯುವ ಒಂದು ನಿಯಮವನ್ನು ಬದಲಾಯಿಸಿತ್ತು. ಅಂದ್ರೆ ಒಬ್ಬ ಕಾರ್ಮಿಕ ನಿವೃತ್ತನಾದ ನಂತರ ಮಾತ್ರ ಪೂರ್ಣ ಪ್ರಮಾಣದ PF ಹಣವನ್ನು ಪಡೆಯಬಹುದು ಅಂತ ಒಂದು ನಿಯಮವನ್ನು ಜಾರಿಗೊಳಿಸಿತ್ತು. ಇದಕ್ಕೆ ಕಾರ್ಮಿಕ ವಲಯದಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದೇ ವಿಚಾರವನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಅದು ಕೊನೆಗೆ ಹಿಂಸಾ ಸ್ವರೂಪ ಪಡೆದುಕೊಂಡು ಬಸ್ಗಳ ಮೇಲೆ ದಾಳಿ, ಸಾರ್ವಜನಿಕ ಆಸ್ತಿಗಳ ನಾಶ, ಈ ಕಲ್ಲು ತೂರಾಟ, ಪೊಲೀಸ್ ಲಾಠಿ ಚಾರ್ಜ್, ಈ ಥರದ್ದೆಲ್ಲ ಘಟನೆಗಳು ಈ ಬೆಂಗಳೂರಿನಲ್ಲಿ ನಡೆದಿತ್ತು. ಕೊನೆಗೆ ಈ ಕಾರ್ಮಿಕರ ಪ್ರತಿಭಟನೆಗೆ ಮಣಿದಂಥ ಸರ್ಕಾರ ಆ ನಿಯಮವನ್ನು ಹಿಂಪಡೆಯಿತು. ವೀಕ್ಷಕರೇ, ಒಂದು ಸಣ್ಣದಾಗಿ ಶುರುವಾದಂಥ ಒಂದು ಪ್ರತಿಭಟನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೀಗ ಹಿಂಸಾಚಾರಕ್ಕೆ ತಿರುವು ಪಡ್ಕೊಂಡು ಈಗಲೂ ನಡೀತಿದೆ, ಇನ್ನು ಮುಂದುವರಿತಿದೆ. ಇನ್ನು ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಲ್ಲಿ ಸರ್ಕಾರ ಎಷ್ಟು ಯಶಸ್ವಿ ಆಗುತ್ತೆ ಅಥವಾ ಏನಾದರೂ ತನ್ನ ಈಗ ಜಾರಿಗೊಳಿಸಿರುವಂಥ ತಾತ್ಕಾಲಿಕ ಪರಿಹಾರದಲ್ಲಿ ಏನಾದರೂ ಬದಲಾವಣೆ ತಂದು ಕಾರ್ಮಿಕರ ಬೇಡಿಕೆಗೆ ಸಂಪೂರ್ಣವಾಗಿ ಸರ್ಕಾರ ಮಣಿಯುತ್ತಾ ಅಥವಾ ಅವರ ಬೇಡಿಕೆಯನ್ನು ಈಡೇರಿಸುತ್ತಾ ಅಂತ ಇನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.